ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಭೀಕರ ಪರಿಣಾಮಗಳನ್ನು ಎದುರಿಸಲು ವೈವಿಧ್ಯಮಯ ಪೂರೈಕೆ ಸರಪಳಿಗಳು, ನಿರಂತರ ರಾಜತಾಂತ್ರಿಕ ಪ್ರಯತ್ನಗಳು ಮತ್ತು ಹೆಚ್ಚಿನ ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದ ಪ್ರತಿಷ್ಠಿತ ಕುಲ್ತಾರಂತ ಟಾಕ್ ಸಂವಾದದಲ್ಲಿ ಉದಯೋನ್ಮುಖ ಶಕ್ತಿಗಳು ಮತ್ತು ಹೊಸ ಭೌಗೋಳಿಕ ರಾಜಕೀಯ ಸ್ಪರ್ಧೆ ಎಂಬ ವಿಷಯದ ಕುರಿತು ಮಾತನಾಡಿದ ಅವರು, ಸಂಘರ್ಷಗಳ ಪ್ರಭಾವವು ಕೇವಲ ಆಯಾ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರದೆ ಇಡೀ ಜಗತ್ತಿನ ಮೇಲೆ ಬೀಳುತ್ತದೆ. ಸಂಘರ್ಷಗಳ ಪರಿಣಾಮಗಳನ್ನು ತಗ್ಗಿಸಲು ಮತ್ತು ರಾಜತಾಂತ್ರಿಕತೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಲು ಅಂತಾರಾಷ್ಟ್ರೀಯ ಸಮುದಾಯವು ಶ್ರಮಿಸಬೇಕು ಎಂಬ ಜಾಗತಿಕ ಒಮ್ಮತವಿದೆ ಎಂದರು. ಭಾರತದ ಇಂಧನ ಆಯ್ಕೆಗಳು ಸಂಪೂರ್ಣವಾಗಿ ರಾಷ್ಟ್ರ ಹಿತಾಸಕ್ತಿಯಿಂದ ಮಾರ್ಗದರ್ಶನ ಪಡೆದಿವೆ. ಕೈಗೆಟಕುವ ದರ ಮತ್ತು ಲಭ್ಯತೆಯ ಆಧಾರದ ಮೇಲೆಯೇ ಭಾರತ ಇಂಧನವನ್ನು ಖರೀದಿಸುತ್ತದೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಈ ವರ್ಷ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿವೆ. ಇದರೊಂದಿಗೆ ಆಯಕಟ್ಟಿನ ಮತ್ತು ರಕ್ಷಣಾ ಪಾಲುದಾರಿ ಹಾಗೂ ಸಮಗ್ರ ಚಲನಶೀಲತೆ ಸಹಕಾರ ಚೌಕಟ್ಟನ್ನು ಅಂತಿಮಗೊಳಿಸಿರುವುದು ಉಭಯ ದೇಶಗಳ ನಡುವಿನ ಸಂಬಂಧದ ಆಳವನ್ನು ತೋರಿಸುತ್ತದೆ ಎಂದು ತಿಳಿಸಿದರು. In fact, much more than that, close defense and security relationship as well. So the challenge is in a quadrilateral situation where you have equities, arguably of a different order in each account. How do you manage them while addressing this?